ಚುನಾವಣೆಗಳಲ್ಲಿ 2012 ಮತ್ತು 2018ರ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೆ. ಈ ಬಾರಿ ಸುಮಾರು 10 ತಿಂಗಳು ಮುಂಚಿತವಾಗಿಯೇ ಪಕ್ಷದ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ಇಡೀ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾನು ಓಡಾಟವನ್ನು ಮಾಡಿ ತಯಾರಿಯನ್ನು ನಡೆಸಿಕೊಂಡಿದ್ದೆ. ಕೊನೆ ಗಳಿಗೆನಲ್ಲಿ ಪಕ್ಷದ ನಾಯಕರು ಯಾವುದೇ ರೀತಿಯ ಮಾಹಿತಿಯನ್ನು ಹೇಳದೆ ಬೇರೆ ಪಕ್ಷದಿಂದ ಬಂದಂತಹ ವ್ಯಕ್ತಿಗೆ ಸೀಟನ್ನು ನೀಡಿರೋದ್ರಿಂದ ಬೇಸತ್ತು ನಾನು ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೇನೆ. ಕ್ಷೇತ್ರ ಅತ್ಯಂತ ದೊಡ್ಡದು, ಬಹುಶಃ ತಮಗೆಲ್ಲ ತಿಳಿದಿರ್ತಕ್ಕಂಥದ್ದು. 6 ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿದೆ, 6 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಹೊಂದಿದೆ, 30 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಹೊಂದಿದೆ. ದಾವಣಗೆರೆ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರ, 3 ತಾಲೂಕುಗಳು, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳು ಇದರ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಈ ಬಾರಿ ಅತಿ ಹೆಚ್ಚು ಈ ಕ್ಷೇತ್ರದ ಇತಿಹಾಸದಲ್ಲಿ, ಚುನಾವಣೆಯ ಹಿಂದಿನ ಇತಿಹಾಸದಲ್ಲಿ 84,000 ಮತಗಳು ಈ ಬಾರಿ ನೋಂದಣಿಯಾಗಿರ್ತಕ್ಕಂಥದ್ದಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಸುಮಾರು 27,000 ಮತಗಳು ನೋಂದಣಿಯಾಗಿದೆ. ಈ ನಿಟ್ಟಿನಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ದೇನೆ. ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ನನ್ನ ನಿರ್ಧಾರ ಪಕ್ಷದ ವಿರುದ್ಧ ಅಲ್ಲ, ಪಕ್ಷಾಂತರಿಯ ವಿರುದ್ಧ ಅಂತ ಹೇಳಿ. ಕಳೆದ 20 ವರ್ಷಗಳ ಕೆಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಮಿಸಿ ಕಾಂಗ್ರೆಸ್ ಪಕ್ಷದಿಂದ 2 ಬಾರಿ ಲೋಕಸಭಾ ಟಿಕೆಟ್ ಅನ್ನು ಶಿವಮೊಗ್ಗದಿಂದ ಪಡೆದು ವಾಪಸ್ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ನಮ್ಮ ಪಕ್ಷದ ಎಲ್ಲ ನಾಯಕರುಗಳನ್ನ ಹೀನಾಮಾನವಾಗಿ ಬೈದಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷಕ್ಕೆ ಹೋಗಿ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಿಂದ ಕೇವಲ 8,000 ಮತಗಳನ್ನು ಪಡೆದು ಠೇವಣಿ ನಷ್ಟ ಮಾಡಿಕೊಂಡಂತಹ ವ್ಯಕ್ತಿಯನ್ನ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ತಪ್ಪಿಸಿಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ದುರಂತದ ವಿಚಾರ. ಕಳೆದ 2 ಚುನಾವಣೆಯಲ್ಲಿ ನಾನು ಪಡೆದ ಮತಗಳು, ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಅತ್ಯಂತ ಹೆಚ್ಚಿನ ಪೈಪೋಟಿಯನ್ನು ನೀಡಿದಂಥವು. ನೈಋತ್ಯ ಪದವೀಧರ ಕ್ಷೇತ್ರದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರೂ ಕೂಡ ಠೇವಣಿಯನ್ನು ಕೂಡ ಉಳಿಸ್ಕೊಂಡಿರಲಿಲ್ಲ. ನನಗೆ 2012ರಲ್ಲಿ ಪ್ರಥಮ ಬಾರಿಗೆ ಅಂದಿನ KPCC ಅಧ್ಯಕ್ಷರಂತ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಅಂದಿನ ಸಭಾಪತಿ TH ಶಂಕರಮೂರ್ತಿ ಅವರ ಎದುರು ಕೇವಲ 918 ಮತಗಳ ಅಂತರದಲ್ಲಿ ನಾನು ಪರಾಭವಗೊಂಡೆ. ಕಳೆದ 2018ರಲ್ಲಿ ಕೂಡ ನನಗೆ ಪಕ್ಷ ಅವಕಾಶವನ್ನು ನೀಡಿದಂಥ ಸಂದರ್ಭದಲ್ಲಿ 2012ಕ್ಕಿಂತ ಸುಮಾರು 6,500 ಹೆಚ್ಚು ಮತಗಳನ್ನು ಪಡೆದು ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ 27 ಶಾಸಕರು ಭಾರತೀಯ ಜನತಾ ಪಕ್ಷದವರು ಮತ್ತು 3 ಜನ ಶಾಸಕರು ಕಾಂಗ್ರೆಸ್ನವರು ಮಾತ್ರ ಇದ್ದರು. ವಿಧಾನಸಭಾ ಚುನಾವಣೆ ನಡೆದು ವಿಧಾನ ಪರಿಷತ್ತಿನ ಚುನಾವಣೆ ಕೇವಲ 20-22 ದಿನಗಳ ಅಂತರದಲ್ಲಿ ನಡೆದಂಥ ಸಂದರ್ಭದಲ್ಲಿ ಆ ಇಂಪ್ಯಾಕ್ಟ್ ನನ್ನ ಚುನಾವಣೆ ಮೇಲೂ ಆಯಿತು. ಹಾಗಾಗಿ ನನ್ನ ಸೋಲನ್ನು ಕಾಣಬೇಕಾದಂಥ ಪರಿಸ್ಥಿತಿ ಬಂತು. ಪಕ್ಷದ ನಾಯಕರುಗಳಿಗೆ ನಾನು ವಿನಂತಿಯನ್ನು ಮಾಡಿದೆ, ಪಕ್ಷದಲ್ಲಿ ದುಡಿದಂತಹ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಯಾರಿಗಾದರೂ ಅವಕಾಶವನ್ನ ಕೊಡೋದಾದ್ರೆ ನನ್ನ ಅಭ್ಯಂತರ ಇಲ್ಲ. ಆದರೆ ಪದೇ ಪದೇ ಪಕ್ಷಕ್ಕೆ ಬಂದು ಹೋಗಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಟಿಕೆಟ್ ಅನ್ನ ನೀಡಿದ್ರೆ ಪಕ್ಷದ ಕಾರ್ಯಕರ್ತರಲ್ಲಿ ಮನಸ್ಥಿತಿ ಕುಂದತ್ತೆ. ಹಾಗಾಗಿ ನೀವು 2 ಬಾರಿ ನಾನು ಸೋತಿದ್ದೀನಿ ಅಂತ ಹೇಳಿ ನನ್ನನ್ನು ಬಿಡೋದಾದ್ರೆ ಪಕ್ಷದಲ್ಲಿ ದುಡಿದಂಥ ವ್ಯಕ್ತಿಗಳಿಗೆ ಅವಕಾಶವನ್ನ ಕೊಡಿ ಅಂತ. ಆದರೆ ಕೆಲವು ವ್ಯಕ್ತಿಗಳು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಬಂದಿದ್ದಾರೆ. ಹಾಗಾಗಿ ಅದರ ವಿರುದ್ಧವಾಗಿ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪದವೀಧರರ ಬಂಧುಗಳಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. SP ದಿನೇಶ್ ಆದ ನನಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡೋದ್ರ ಮೂಲಕ ಈ ಚುನಾವಣೆಯಲ್ಲಿ ಗೆಲ್ಲಿಸಿಕೊಡಬೇಕು ಅನ್ನತಕ್ಕಂಥ ವಿನಂತಿಯನ್ನ ನಾನು ಮಾಡ್ತಾ ಇದ್ದೇನೆ. ನನಗೊಂದು ಕನಸಿದೆ, ಈ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆಯಾಗುವ ಮೇಲೆ ಬರ್ತಕ್ಕಂಥ ಅನುದಾನವನ್ನ ಯಾವುದೋ ರಸ್ತೆಯ ಚರಂಡಿಯ ಅಥವಾ ಮತ್ಯಾವುದೋ ಒಂದು ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸದೆ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಪದವೀಧರರ ಭವನ ಅಂತ ಹೇಳಿ ನಿರ್ಮಾಣ ಮಾಡಿ
ಅಲ್ಲಿ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗಳಿಗೆ ಕೋಚಿಂಗ್ ಕ್ಲಾಸ್ಗಳನ್ನು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೆ ಬೇಕಾದಂಥ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು, ಡಿಜಿಟಲ್ ಲೈಬ್ರರಿ ಮಾಡ್ತಕ್ಕಂಥದ್ದು, ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅವರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಫೆಸಿಲಿಟಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಕ್ಷೇತ್ರದಿಂದ ಆಯ್ಕೆಯಾದಂತಹ ಯಾವುದೇ ವಿಧಾನ ಪರಿಷತ್ ಸದಸ್ಯ ಮಾಡಿದರೆ ಅದು ಪದವೀಧರರಿಗೆ ನಿಜವಾಗ್ಲೂ ಕೂಡ ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿಯ ಎಲ್ಲ ಪದವೀಧರರನ್ನು ಕೈ ಹಿಡಿದ್ರೆ ಆ ಥರದ ಒಂದು ಯೋಜನೆಯನ್ನ ನಾನು ಇಟ್ಕೊಂಡಿದ್ದೇನೆ. ಆ ಕೆಲಸವನ್ನ ನಾನು ಮಾಡ್ತೇನೆ ಅನ್ನತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ನೀಡೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗೆಯೇ ಓಲ್ಡ್ ಪೆನ್ಷನ್ ಸ್ಕೀಮ್ ಅಲ್ಲಿ ಇದ್ದಂಥವರಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನ ವಿಚಾರವಾಗಿ ಈಗಾಗಲೇ ಈಗ ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಕಡೆ ಮಾತನಾಡ್ತಾರೆ. ಕಳೆದ 1 ವರ್ಷದ ಹಿಂದೆ 5 ವರ್ಷ ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಎರಡೂ ಅವ್ರದೇ ಸರ್ಕಾರ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಅವರು 5 ವರ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಪಕ್ಷದಿಂದ ಯಾವುದೇ ಕೆಲಸವನ್ನ ಅವ್ರ ಕೈಲಿ ಮಾಡಿಸಕ್ಕಾಗ್ಲಿಲ್ಲ. ಈಗ ಮತ್ತೆ ಬಂದು ಕಾಂಗ್ರೆಸ್ನಿಂದ ನಾನು OPS NPS ನವರಿಗೆಲ್ಲ ನಾನು OPS ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಸುಳ್ಳು ಭರವಸೆಯನ್ನು ಕೊಟ್ಟು ಮತದಾರರಿಗೆ ಒಂದು ಮಂಕು ಬೂದಿಯನ್ನ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ 1-1.5 ವರ್ಷದ ಮುಂಚಿತವಾಗಿ ಅವರು ಪದವೀಧರರ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ನೀಡಿದರು. ಯಾವ ಪದವೀಧರರು ಕೂಡ ನೀವು ರಾಜೀನಾಮೆ ಕೊಡಿ ಅಂತ ಅವ್ರನ್ನ ಕೇಳಿರ್ಲಿಲ್ಲ. ಅವರ ಸ್ವಾರ್ಥ ರಾಜಕಾರಣಕ್ಕೆ ಅವರು ರಾಜೀನಾಮೆ ಕೊಟ್ಟು ಬಂದು, ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಲ್ಲಿ ಯಾವುದೇ ರೀತಿಯ ಕಾನೂನು ರೂಪಿಸುವಂತಹ ಒಂದು ವೇದಿಕೆ ಅದಲ್ಲ. ವಿಧಾನಸಭೆ ಆದರೆ ವಿಧಾನಸಭೆಯಲ್ಲಿ ಕಾನೂನು ರೂಪಿಸುವಂತಹ ಕೆಲಸವನ್ನ ಮಾಡಬಹುದು, ನಾನು ಹಾಗಾಗಿ ವಿಧಾನಸಭೆಗೆ ಸ್ಪರ್ಧಿಸ್ತೀನಿ ಅಂತ ಹೇಳಿ ಎಲ್ಲ ಮತದಾರರಿಗೆ ಪತ್ರವನ್ನ ಬರೆದಿದ್ದೆ. ಆದರೆ ವಿಧಾನಸಭೆಗೆ ಸ್ಪರ್ಧಿಸಿ ಅಲ್ಲಿ ಠೇವಣಿ ಕಳೆದುಕೊಂಡ ಮೇಲೆ ಮತ್ತೆ ವಿಧಾನ ಪರಿಷತ್ತಿನ ಚುನಾವಣೆಗೆ ಅವರು ಸ್ಪರ್ಧೆಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಪದವೀಧರರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ, ನಿಮ್ಮ ಮತಕ್ಕೆ ಗೌರವ ನೀಡದೆ, ನಿಮ್ಮನ್ನ ಕೇಳದೆ, ನೀವು ಕೊಟ್ಟಂತಹ ಅಧಿಕಾರವನ್ನ ರಾಜೀನಾಮೆ ನೀಡಿ ನಿಮಗೆ ಅಗೌರವ ತೋರಿಸಿದಂತಹ ವ್ಯಕ್ತಿಗೆ ಯಾವುದೇ ರೀತಿಯ ಸಹಕಾರ ಈ ಜಿಲ್ಲಾ ವ್ಯಾಪ್ತಿಯಿಂದ ಇರುವುದು ಬೇಡ ಅನ್ನತಕ್ಕಂಥ ಮನವಿಯನ್ನ ಮಾಡ್ತಾ, ಈ ಕ್ಷೇತ್ರದಲ್ಲಿ ನಾನು ಹಲವು ವರ್ಷಗಳಿಂದ, ಸುಮಾರು 18 ವರ್ಷಗಳಿಂದ ಈ ಕ್ಷೇತ್ರವನ್ನ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಹೇಳಿ ನಾನು ಓಡಾಡಿಕೊಂಡು ಬಂದಿರ್ತಕ್ಕಂಥವನು. ಆ ಒಂದು ನಿಟ್ಟಿನಲ್ಲಿ ನನಗೆ ಸಂಪೂರ್ಣವಾದಂತಹ ಸಹಕಾರವನ್ನ ನೀಡಬೇಕು ಅನ್ನತಕ್ಕಂಥ ಮನವಿಯನ್ನ ಪತ್ರಿಕಾ ಮಿತ್ರರ ಮೂಲಕ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪದವೀಧರರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ.